ಇವತ್ತಿನ ರೆಸಿಪಿ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಪಾಯಸ ರೆಸಿಪಿ ನೋಡೋಣ. ಇಲ್ಲಿ ನಾನು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ದೇಹಕ್ಕೆ ತಂಪು ಸಹ, ಹಾಗೆ ತುಂಬ ಬೇಗನೆ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ತೆಂಗಿನ ಹಾಲನ್ನು ಬಳಸ್ಕೊಂಡು ಮಾಡ್ತಾರಂಥ ಪಾಯಸ ತುಂಬಾ ಆರೋಗ್ಯವಾಗೂ ಇರುತ್ತೆ, ಹಾಗೆ ಡಯಾಬಿಟಿಕ್ ಅವ್ರು ಸಹ ತೊಗೊಳ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಪೂರ್ತಿ ನೋಡಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 3/4 ಕಪ್ನಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ತುಪ್ಪ ಎಣ್ಣೆ ಏನು ಸೇರಿಸ್ಕೊಳ್ಳೋದು ಬೇಡ. ಡ್ರೈ ಫ್ರೈ ಆಗಿದೆ. ಈಗ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತೊಗೊಳ್ತಾ ಇದ್ದೀನಿ. ಅಂದರೆ ಸಣ್ಣ ಸಬ್ಬಕ್ಕಿ ಬರುತ್ತಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ, ನೈಲಾನ್ ಸಬ್ಬಕ್ಕಿನ. ಇದನ್ನು ನಾವು ಫ್ಲೇಮ್ ಆಫ್ ಮಾಡಿಕೊಂಡು ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮ್ ಆನಲ್ಲೇ ಇಟ್ಕೊಂಡು ಫ್ರೈ ಮಾಡೋದೇನು ಬೇಡ. ಇದು ಕುಕ್ಕರ್ ಏನು ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು ನಮಗೆ. ಇದನ್ನೀಗ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಎರಡೂ ಸಹ ನೀಟಾಗಿ ಒಂದು 2ರಿಂದ 3 ಸರಿ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ನೀವು ಸಣ್ಣ ಸಬ್ಬಕ್ಕಿ ಇಲ್ಲ ಅಂದರೆ ದೊಡ್ಡ ಸಬ್ಬಕ್ಕಿಯಲ್ಲಿ ಸಹ ಇದೇ ರೀತಿಯೇ ಮಾಡ್ಕೊಳ್ಬೋದು. ಆದರೆ ಅದನ್ನು 1 ಗಂಟೆ ಕಾಲ ನೆನೆಸ್ಬೇಕಾಗುತ್ತೆ, ಅಥವಾ ಹೀಗೆ ಹುರ್ಕೊಂಡು ಸಹ ಒಂದು 2ರಿಂದ 3 ವಿಷಲ್ ತೊಗೊಂಡ್ರೆ ಅದು ಸಹ ನೀಟಾಗಿ ಬೇಯುತ್ತೆ. ಈಗ ಇದಕ್ಕೆ ನಾನು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ 3/4 ಕಪ್ಪು, ಹಾಗೆ ಸಬ್ಬಕ್ಕಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. 3.5ರಿಂದ 4 ಕಪ್ ಸಾಕಾಗುತ್ತೆ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಒಂದು ಸ್ವಲ್ಪ ಸಾಕು. ಬೇಳೆ ಎಲ್ಲ ಬೇಯುತ್ತಲ್ಲ, ಆಗ ಉಕ್ಕಿ ಬರೋದಿಲ್ಲ. ಕುಕ್ಕರ್ ಲಿಡ್ಡೆಲ್ಲ ತುಂಬಾ ಬೇಳೆ ಉಕ್ಕಿ ಬರುತ್ತಲ್ಲ, ಆ ಥರ ಆಗೋದಿಲ್ಲ. ಇಲ್ಲಿ ನಾನು 2 ಸ್ಪೂನ್ನಷ್ಟು ಗಸಗಸೆನ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 4 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 5ರಿಂದ 6 ಬಾದಾಮಿ, ಹಾಗೆ 4 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ. ಬಿಸಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ನಂತರ ಇಲ್ಲಿ ನೋಡಿ, ಗಸಗಸೆ ಏಲಕ್ಕಿ ಎಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ. ನಂತರ ಗೋಡಂಬಿ ಮತ್ತು ಬಾದಾಮಿ ಏನು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಸೇರಿಸಿ ರುಬ್ಕೊಳ್ಬೇಕಾಗತ್ತೆ. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ಕುಕ್ಕರ್ ಸಹ 2 ವಿಷಿಲಾಗಿ ಕೂಲಾಗಿದೆ, ನೀಟಾಗಿ ಬೆಂದಿದೆ. ಬೇಳೆ ಸ್ವಲ್ಪ ಬೇಳೆ ಥರ ಕಾಣುತ್ತೆ, ಬಟ್ ಬೆಂದಿರುತ್ತೆ ಬೇಳೆ. ಇಷ್ಟು ಬೆಂದಿದ್ರೆ ಸಾಕು. ತುಂಬ ಸ್ಮ್ಯಾಶ್ ಆಗಬಾರ್ದು. ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಅಂತೂ ಪಾಯಸ ತುಂಬ ಗಟ್ಟಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗೋದಿಲ್ಲ. ಇದೇ ರೀತಿ ಬೇಳೆನೇ ಇರಬೇಕು, ಆದರೆ ಸಾಫ್ಟಾಗಿ ಬೆಂದಿರಬೇಕು. ಈಗ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರಲ್ಲಿ ನಾನು 3/4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಗ್ಲಾಸ್ ನೀರು ಸಾಕಾಗುತ್ತೆ. ಯಾಕಂದರೆ ನಾನು ಮೊದಲಿಗೆ ಹೇಳಿದಾಗೆ ತೆಂಗಿನ ಹಾಲಲ್ಲೇ ಪಾಯಸ ಮಾಡೋದ್ರಿಂದ ನೀರು ತುಂಬಾ ಬೇಕಾಗೋದಿಲ್ಲ. ಈಗ ಇದನ್ನು ನಾನು ಫ್ಲೇಮ್ ಆನ್ ಮಾಡಿ ಬಿಸಿ ಆಗೋಕ್ಕಿಟ್ಟು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ ಒಂದು ಕಪ್ನಷ್ಟು ಈಗ ಸೇರಿಸಿದ್ದೀನಿ. ನಂತರ ಅರ್ಧ ಕಪ್ನಷ್ಟು ಬೆಲ್ಲ ಸೇರಿಸಿದ್ದೀನಿ. 1.5 ಕಪ್ನಷ್ಟು. ನಾನು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಎರಡು ಎಷ್ಟು ತೊಗೊಂಡಿದ್ದೆ, 2 ಸೇರಿ 1.5 ಕಪ್ ಇತ್ತು, ಅಷ್ಟೇ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದು ಎಕ್ಸಾಕ್ಟ್ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ನೀವು ಸ್ವೀಟ್ ಇನ್ನೂ ಇಷ್ಟಪಡ್ತೀರಾ ಅನ್ನೋರು ಇನ್ನೊಂದು 2 ಸ್ಪೂನ್ನಷ್ಟು ಎಕ್ಸ್ಟ್ರಾ ಬೆಲ್ಲನ ಹಾಕ್ಕೊಳ್ಬೋದು. ನೋಡಿ, ಈಗ ನೀಟಾಗಿ ಬೆಲ್ಲ ಕರಗಿದೆ. ಈಗಿಲ್ಲಿ ನಾನು ಒಂದು ದೊಡ್ಡ ಬೌಲ್ನಷ್ಟು ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಆಗಲೇ ಏನು ಬೌಲ್ ಮೆಷರ್ಮೆಂಟ್ ತೋರಿಸಿದ್ನಲ್ಲ, ಆ ಬೌಲಲ್ಲಿ 3ರಿಂದ 4 ಕಪ್ನಷ್ಟು ತೆಂಗಿನ ಹಾಲು ಬೇಕಾಗುತ್ತೆ. ತೆಂಗಿನಕಾಯಿನ ತುರಿದು ಅಥವಾ ಪೀಸಸ್ಸಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಮಾಡಿಕೊಂಡ್ರೆ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ನೀರನ್ನು ಹಾಕಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಹಾಲನ್ನು ಇದಕ್ಕೆ ಸೇರಿಸ್ಬೇಕು. ನಂತರ ಇಲ್ಲಿ ಗಸಗಸೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಎಲ್ಲ ರುಬ್ಕೊಂಡಿದ್ವಲ್ಲ, ಅದನ್ನು ಮಿಶ್ರಣನೂ ಇದಕ್ಕೆ ಸೇರಿಸಿದ್ದೀನಿ. ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಇದೇ ಕುದಿಯೋ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಸೇರಿಸ್ಕೊಳ್ಬೇಕು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಕುದಿ ಬರೆಸ್ಕೊಳ್ಬೇಕಷ್ಟೇ. ತುಂಬಾ ಕುದಿಸ್ಬಾರ್ದು, ಒಂದು ಕುದಿ ಬಂದರೆ ಸಾಕಾಗುತ್ತೆ. ತುಂಬಾ ಕುದಿಸಿದ್ವಿ ಅಂತಂದರೆ ನೀಟಾಗಿ ಬೇಳೆ ಅನ್ನೋದೆಲ್ಲನೂ ಬೆಂದೋಗ್ಬಿಡುತ್ತೆ. ನಂತರ ತುಂಬ ಗಟ್ಟಿಯಾಗುತ್ತೆ ಪಾಯಸ. ಅಷ್ಟು ಗಟ್ಟಿ ಆಗಬಾರ್ದು, ಒಂದು ಕುದಿ ಬರೆಸಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿರೋಂಥದ್ದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾದಾಮನ್ನು ಸಹ ಪೀಸಸ್ಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು.
ನಂತರ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಲಿಡ್ ನಾವೇನು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಸಾಕು. ರುಚಿಯಾದ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಪಾಯಸ ರೆಡಿ ಆಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ದೇಹಕ್ಕೆ ತಂಪು ಸಹ. ಮಕ್ಕಳಿಗೂ ಸಹ ಮಾಡಿಕೊಡಿ. ಎಲ್ಲರೂ ಸಹ ಟೇಸ್ಟ್ ಮಾಡಿ ಹೇಗಿತ್ತು ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.